ನಮಸ್ಕಾರ, ನಾನು ಚೇತನ್ ಹೂಗಾರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ದೊಡ್ಡ ಚಾಲೆಂಜ್. ಗೃಹ ಸಚಿವರು ಪೊಲೀಸರ ಕಾರ್ಯವೈಖರಿಗೆ ಸವಾಲ್ ಹಾಕಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನೇ ಪ್ರಶ್ನೆ ಮಾಡಿದ್ದಾರೆ ಕಿಡಿಗೇಡಿಗಳು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಗೃಹ ಸಚಿವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ದೊಡ್ಡ ಚಾಲೆಂಜ್ ಆಗಿದೆ. ಗೃಹ ಸಚಿವರು ಮತ್ತೆ ಪೊಲೀಸರ ಕಾರ್ಯವೈಖರಿಗೆ ಸವಾಲ್ ಹಾಕಿರುವಂತದ್ದು. ಇನ್ನು ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನೇ ಪ್ರಶ್ನೆ ಮಾಡಿದ್ದಾರೆ ಕಿಡಿಗೇಡಿಗಳು. ರಾಜ್ಯದಲ್ಲಿ ಇನ್ಮುಂದೆ ನೈತಿಕ ಪೊಲೀಸ್ಗಿರಿ ಇರಲ್ಲ. ನೈತಿಕ ಪೊಲೀಸ್ಗಿರಿಗೆ ನಾವು ಅಂತ್ಯ ಹಾಡ್ತೇವೆ. ಸಿಎಂ ಸಾಹೇಬ್ರೆ, ನಿಮ್ಮ ಮಾತಿಗೆ ಕವಡೆ ಕಿಮ್ಮತ್ತು ಇಲ್ವಾ ಅಂತ. ಸಿಎಂ ಸರ್, ಇವತ್ತು ಒಂದೇ ದಿನ 3 ಕೆಟ್ಟ ಘಟನೆಗಳಾಗಿದ್ದಾವೆ. ಇಬ್ರು ಸಾಹಿತಿಗಳಿಗೆ ಒಂದೇ ವ್ಯಕ್ತಿಯಿಂದ ಜೀವ ಬೆದರಿಕೆ ಬಂದಿರುವಂತದ್ದು. ಇನ್ನು ಮಂಗಳೂರಲ್ಲೂ ನೈತಿಕ ಪೊಲೀಸ್ಗಿರಿ ನಡೆದಿದೆ. ಈ ನೈತಿಕ ಪೊಲೀಸ್ಗಿರಿ ನಡೆಸಿ ಸವಾಲ್ ಕೂಡ ಹಾಕಲಾಗಿರುವಂತದ್ದು. ಮೊದಲು ಮೇ 20ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಪೊಲೀಸ್ಗಿರಿ ಬಗ್ಗೆ ಏನಂದ್ರು ಅಂತ ಫಸ್ಟ್ ನೋಡೋಣ. ಕಾನೂನು ಪಾಲನೆ ಮಾಡುವಾಗ ಆ ಧರ್ಮ ಈ ಧರ್ಮ ಅಂತ ನೋಡಕೂಡದು. ಎಲ್ಲ ಜನರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು, ಸಮಾನ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದೆಲ್ಲ ಮಾರಲ್ ಪೊಲೀಸಿಂಗ್ ಇಲ್ಲ. ಇನ್ನು ನೋ ಮಾರಲ್ ಪೊಲೀಸಿಂಗ್. ಯು ವಿಲ್ ಪುಟ್ ಎನ್ ಎಂಡ್ ಟು ದಿಸ್. ಕಾನೂನು ಪಾಲನೆ ಮಾಡುವಾಗ ಆ ಧರ್ಮ ಈ ಧರ್ಮ ಅಂತ ನೋಡಕೂಡದು. ಎಲ್ಲ ಜನರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು, ಸಮಾನ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದೆಲ್ಲ ಮಾರಲ್ ಪೊಲೀಸಿಂಗ್ ಇಲ್ಲ. ಇನ್ನು ನೋ ಮಾರಲ್ ಪೊಲೀಸಿಂಗ್. ಯು ವಿಲ್ ಪುಟ್ ಎನ್ ಎಂಡ್ ಟು ದಿಸ್. ಕಾನೂನು ಪಾಲನೆ ಮಾಡುವಾಗ ಆ ಧರ್ಮ ಈ ಧರ್ಮ ಅಂತ ನೋಡಕೂಡದು. ಎಲ್ಲ ಜನರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು, ಸಮಾನ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದೆಲ್ಲ ಮಾರಲ್ ಪೊಲೀಸಿಂಗ್ ಇಲ್ಲ. ಇನ್ನು ನೋ ಮಾರಲ್ ಪೊಲೀಸಿಂಗ್. ಯು ವಿಲ್ ಪುಟ್ ಎನ್ ಎಂಡ್ ಟು ದಿಸ್. ಕಾನೂನು ಪಾಲನೆ ಮಾಡುವಾಗ ಆ ಧರ್ಮ ಈ ಧರ್ಮ. ಕೇಳಿದ್ರಲ್ವಾ ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತುಗಳನ್ನ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಚಾಲೆಂಜ್ ಆಗಿರುವಂತಹ ವಿಚಾರ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬಂಜಗೆರೆ ಜಯಪ್ರಕಾಶ್ ಕುಂ ವೀರಭದ್ರಪ್ಪಗೆ ಜೀವ ಬೆದರಿಕೆ ಬಂದಿದೆ. ಬಂಜಗೆರೆ ಜಯಪ್ರಕಾಶ್ ಮತ್ತು ಕುಂ ವೀರಭದ್ರಪ್ಪಗೆ, ಇಬ್ಬರು ಸಾಹಿತಿಗಳಿಗೆ ಜೀವ ಬೆದರಿಕೆ ಬಂದಿರುವಂತದ್ದು. ಜೈ ಹಿಂದೂ ರಾಷ್ಟ್ರದ ಹೆಸರಲ್ಲಿ ಅನಾಮಿಕ ಜೀವ ಬೆದರಿಕೆ ಪತ್ರ ಬಂದಿರುವಂಥದ್ದು. ರಾಮನಗರದಲ್ಲಿರುವ ಬಂಜಗೆರೆ, ಇನ್ನು ವಿಜಯನಗರದಲ್ಲಿರುವಂತಹ ಕುಂ ವೀರಭದ್ರಪ್ಪ ಅವರಿಗೆ ಬೆದರಿಕೆ ಪತ್ರ ಬಂದಿರುವಂಥದ್ದು. ಇಬ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಜೀವ ಬೆದರಿಕೆ ಪತ್ರಗಳು ಬಂದಿರುವಂಥದ್ದು. ಅದು ಒಂದೇ ದಿನ 2 ಜಿಲ್ಲೆಯಲ್ಲಿರುವಂತಹ ಸಾಹಿತಿಗಳಿಗೆ ಒಂದೇ ತರಹದ ಪತ್ರಗಳು ಬಂದಿರುವಂಥದ್ದು. ಬೆದರಿಕೆ ಪತ್ರದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನ ಕಂಸನಿಗೆ ಹೋಲಿಕೆ ಮಾಡಲಾಗಿದೆ. ಇಬ್ಬರು ಸಾಹಿತಿಗಳಿಗೆ ಒಂದೇ ದಿನ ಒಂದೇ ತರದ ಪತ್ರಗಳು ಬಂದಿರುವಂಥದ್ದು. ಇನ್ನು ಬೆದರಿಕೆ ಪತ್ರದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನ ಕೂಡ ಕಂಸನಿಗೆ ಹೋಲಿಕೆ ಮಾಡಿ ಕಿಡಿಗೇಡಿಗಳು ಬೆದರಿಕೆ ಪತ್ರವನ್ನ ಬರೆದಿದ್ದಾರೆ. ಒಂದ್ ಕಡೆ ಬಂಜಗೆರೆ ಜಯಪ್ರಕಾಶ್ ಅವರಿಗೆ, ಇನ್ನೊಂದು ಕಡೆ ಕುಂ ವೀರಭದ್ರಪ್ಪ ಅವರಿಗೆ ಜೀವ ಬೆದರಿಕೆ ಪತ್ರಗಳು ಬರೆದಿರುವಂಥದ್ದು. ಈ ಪಠ್ಯ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ತಾನೇ ಸಾಹಿತಿಗಳೆಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು. ಸೊ ಅದಾದ ಬಳಿಕ ಈ ಒಂದು ಡೆವಲಪ್ಮೆಂಟ್ ಆಗಿರುವಂಥದ್ದು. ಈ ಸಾಹಿತಿಗಳಿಗೆ ಈಗ ಜೀವ ಬೆದರಿಕೆ ಪತ್ರಗಳು ಬರೆದಿರುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಕಂಸನಿಗೆ ಹೋಲಿಕೆ ಮಾಡಲಾಗಿದೆ. ಒಂದೇ ರೀತಿಯ ಜೀವ ಬೆದರಿಕೆ ಬಂದಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಕಂಸನ ಸರ್ಕಾರ ಇದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಜ್ಜನರಿಗೆ ಇದು ಸಂಕಷ್ಟದ ಸರ್ಕಾರ ಅನ್ನುವಂಥದ್ದು ಉಲ್ಲೇಖ ಮಾಡಲಾಗಿರುವಂಥದ್ದು. ಬಂಜಗೆರೆ ಮತ್ತು ಕುಂ ವೀರಭದ್ರಪ್ಪನವರಿಗೆ ಈ ಒಂದು ಜೀವ ಬೆದರಿಕೆ ಪತ್ರ ಬಂದಿರುವಂಥದ್ದು. ದೇಶದ್ರೋಹಿಗಳಿಗೆ, ಮತಾಂಧರಿಗೆ ಸುಂಪ್ರಿಯ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪ್ರಿಯ ಸರ್ಕಾರ ಇದು, ಉರೀರಿ ಮಕ್ಕಳ ಉರೀರಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಎಷ್ಟು ಉರಿತೀರಾ ಉರೀರಿ, ಇಂದಲ್ಲ ನಾಳೆ ಅಧರ್ಮದಿಂದ ತುಂಬಿರುವ ನಿಮ್ಮ ಜೀವ ಕೊನೆಗಾಳುತ್ತೆ. ಅಜ್ಞಾನದ ದೀಪದಲ್ಲಿ ಆರುವುದು ನಿಶ್ಚಿತ ನಿಶ್ಚಿತ ಅಂತ ಆ ಒಂದು ಜೀವ ಬೆದರಿಕೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಇಬ್ಬರು ಸಾಹಿತಿಗಳಿಗೆ ಒಂದೇ ದಿನ ಒಂದೇ ತರಹದ ಪತ್ರವನ್ನ ಬರೆದಿದ್ದಾರೆ.
ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರವನ್ನ ಕಂಸನಿಗೆ ಹೋಲಿಕೆ ಮಾಡಿ ಈ ಪತ್ರಗಳನ್ನ ಬರೆದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಮಂಜುನಾಥ್ ಆರ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಆರ್ಯ, ಈ ಇಬ್ಬರು ಸಾಹಿತಿಗಳಿಗೆ ಒಂದೇ ದಿನ ಒಂದೇ ತರದ ಪತ್ರವನ್ನ ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ? ಚೇತನ್, ಈಗಾಗಲೇ ಸಾಹಿತಿ ಬಂಜಗೆರೆ ಜಯಪ್ರಕಾಶ್ಗೆ ಬಂದಿರುವಂತಹ ಜೀವ ಬೆದರಿಕೆ ಪತ್ರದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಅಷ್ಟೇ ಒಂದು ಹಾರೋಹಳ್ಳಿ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಕರಣ ದಾಖಲು ಮಾಡ್ಕೊಂಡು ಈ ಒಂದು ಪತ್ರ ಎಲ್ಲಿಂದ ಬಂತು ಏನನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆ ಹಾಕಿದೆ. ಜೊತೆಗೆ ಈ ಒಂದು ಬೆದರಿಕೆ ಪತ್ರ ಬಂದಂತ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಅವರು ನೇರವಾಗಿ ಹಾರೋಹಳ್ಳಿ ಠಾಣೆಗೆ ಹೋಗ್ಬಿಟ್ಟು ಆ ಒಂದು ಪತ್ರದೊಂದಿಗೆ ಒಂದು ದೂರನ್ನು ಕೂಡ ಕೊಡ್ತಾರೆ. ಅಂದ್ರೆ ದೂರಿನಲ್ಲಿ ಸ್ಪಷ್ಟವಾಗಿ ಅವರನ್ನ ಕೊಲೆ ಮಾಡ್ತೀವಿ ಅನ್ನುವಂತ ಒಂದಷ್ಟು ವಿಚಾರಗಳನ್ನು ಕೂಡ ಅಷ್ಟೇ ಮೆನ್ಷನ್ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಬಂಡಾಯ ಸಾಹಿತಿಯಾಗಿ ಇವರು ಗುರುತಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಂತ ಒಂದಷ್ಟು ಬೆದರಿಕೆ ಪತ್ರ ಬಂದಿರುವಂತಹ ಸಾಧ್ಯತೆ ಇದೆ ಅನ್ನುವಂತ ಒಂದಷ್ಟು ಅನುಮಾನವನ್ನು ಕೂಡ ಈಗಾಗಲೇ ಜಯಪ್ರಕಾಶ್ ಅವರು ವ್ಯಕ್ತ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಹಾರೋಹಳ್ಳಿ ಪೊಲೀಸ್ ಈಗಾಗಲೇ ಒಂದು ಕೇಸನ್ನ ದಾಖಲು ಮಾಡ್ಕೊಂಡು ಸದ್ಯಕ್ಕೆ ಅವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ರು. ಯಾಕಂದ್ರೆ ಅವ್ರಿಗೇನಾದ್ರೂ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಥ್ರೆಟ್ ಕಾಲ್ಗಳೇನಾದ್ರೂ ಬಂದಿದ್ವಾ ಅಥವಾ ಆ ಮನೆಯ ಬಳಿ ಏನಾದ್ರೂ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಟವನ್ನ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಅಷ್ಟೇ ಹಾರೋಹಳ್ಳಿ ಪೊಲೀಸರು ಕಲೆ ಹಾಕ್ತಿದ್ರೆ. ಮತ್ತೊಂದು ಕಡೆಗೆ ಈ ಒಂದು ಕೊಟ್ಟೂರಿನಲ್ಲಿರುವಂತಹ ಕುಂ ವೀರಭದ್ರಪ್ಪವ್ರಿಗೂ ಕೂಡ ಇದೇ ರೀತಿಯಂತ ಒಂದು ಬೆದರಿಕೆ ಪತ್ರ ಬಂದಿರುವಂತದ್ದು. ಎರಡನ್ನೂ ಕೂಡ ಅಷ್ಟೇ ತಾಳೆ ಮಾಡಿ ನೋಡಿದಂತ ವೇಳೆಯಲ್ಲಿ ಎರಡೂ ಕೂಡ ಅಷ್ಟೇ ಜಿಟೋ ಆಗಿರುವಂತದ್ದು, ಎರಡೂ ಕೂಡ ಅಷ್ಟೇ ಓರ್ವ ಅನಾಮಿಕ ವ್ಯಕ್ತಿನೇ ಕಳಿಸಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಜೊತೆಗೆ ಸಾಹಿತಿಗಳನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಂತ ಬೆದರಿಕೆ ಪತ್ರಗಳನ್ನ ಕಳಿಸಿದೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಮೂಡಿರುವಂತಹ ಒಂದು ಸಹಜವಾದಂತ ಒಂದು ಅನುಮಾನ. ಜೊತೆಗೆ ವೀರಭದ್ರಪ್ಪನವರು ಹೇಳಿರುವಂತಹ ಒಂದು ಮಾಹಿತಿ ಪ್ರಕಾರ ಇದು ಒಟ್ಟಾರೆಯಾಗಿ ಅವರಿಗೆ 16ನೇ ಬಾರಿ ಬಂದಿರುವಂತಹ ಬೆದರಿಕೆ ಪತ್ರ. ಕೆಲವೊಂದು ರೀತಿ ಬೆದರಿಕೆ ಪತ್ರಗಳು ಅನ್ನುವಂಥದ್ದು ನನಗೆ ಲವ್ ಲೆಟರ್ಗಳಾದಂತಾಗಿದೆ. ಯಾಕಂದ್ರೆ ಪದೇ ಪದೇ ಇಂತಹ ಒಂದು ಬೆದರಿಕೆ ಪತ್ರಗಳು ಬರ್ತಾನೆ ಇದ್ರು ಕೂಡ ಅಷ್ಟೇ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೇವೆ, ಆದ್ರೆ ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಇದುವರೆಗೂ ಕಂಡು ಬಂದಿಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ವೀರಭದ್ರಪ್ಪನ ಹೇಳ್ತಿರುವಂತದ್ದು. ಸದ್ಯಕ್ಕೆ ಎರಡೂ ಬೆದರಿಕೆ ಪತ್ರಗಳನ್ನು ಕೂಡ ಪೊಲೀಸ್ ಈಗಾಗಲೇ ಟ್ಯಾಲಿ ಮಾಡಿ ನೋಡಿದ್ದಾರೆ. ಎರಡೂ ಬೆದರಿಕೆ ಪತ್ರಗಳಿರುವಂತಹ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಎರಡೂ ಕೂಡ ಒಂದೇ ಆಗಿದ್ದು ಬಹುತೇಕ ಯಾರೋ ಅನಾಮಧೇಯ ವ್ಯಕ್ತಿ ಈ ರೀತಿಯಂತ ಬೆದರಿಕೆ ಪತ್ರಗಳನ್ನು ಇಬ್ಬರಿಗೂ ಕೂಡ ಸಾಹಿತಿಗಳು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಸದ್ಯಕ್ಕೆ ಎಲ್ಲಿಂದ ಒಂದು ಬೆದರಿಕೆ ಪತ್ರ ಬಂತು ಏನು ಮತ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಪೋಸ್ಟಲ್ ಮುಖಾಂತರವಾಗಿ ಒಂದು ಬೆದರಿಕೆ ಪತ್ರ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದು ಯಾವ ಒಂದು ಪೋಸ್ಟ್ ಆಫೀಸ್ ನ ಒಂದು ಪೋಸ್ಟಲ್ ನಿಂದ ಇದು ಒಂದು ಬೆದರಿಕೆ ಪತ್ರ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಅನ್ನು ಪೊಲೀಸರು ಮುಂದುವರೆಸಿರುವಂತ. ಮಂಜು, ಈಗ ಇನ್ನೊಂದು ವಿಚಾರ ನೋಡ್ಬೇಕು, ಗೌರಿ ಲಂಕೇಶ್ವರ್ ಅಂತವರ ಪ್ರಕರಣಗಳೇ ಇನ್ನೂ ಕಣ್ಮುಂದೆ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಬೆದರಿಕೆ ಪತ್ರಗಳಿಗೆ ಪೊಲೀಸರು ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ, ಯಾವ ರೀತಿಯಾದ ತನಿಖೆ ಮುಂದುವರಿಸ್ತಾರೆ ಅಂತ? ಚೇತನ್, ಈ ರೀತಿಯಂತ ಬೆದರಿಕೆ ಪತ್ರಗಳು ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ಅವ್ರು ಯಾರಿಗೆ ಬಂದ್ರು ಕೂಡ ಅಷ್ಟೇ ಪೊಲೀಸರು ಇದನ್ನ ಸೀರಿಯಸ್ ಆಗ್ತಾ ಅಂತಾರೆ. ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ನಿಜವಾಗ್ಲೂ ಇವರನ್ನ ಕೊಲೆ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಂತ ಬೆದರಿಕೆ ಪತ್ರಗಳನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗಿರುವಂತ ಒಂದು ಸಹಜವಾದಂತ ಒಂದು ಅನುಮಾನ. ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಬ್ಬರು ಸಾಹಿತಿಗಳು ಕೂಡ ಬಂದಿರುವಂತಹ ಬೆದರಿಕೆ ಪತ್ರಗಳು. ಯಾಕಂದ್ರೆ ಇಲ್ಲಿ ವೀರಭದ್ರಪ್ಪ ಅವರು ಹೇಳುವಂತಹ ಮಾಹಿತಿಯ ಪ್ರಕಾರ ಒಟ್ಟು 16 ಬಾರಿ ಇದೇ ರೀತಿಯಂತ ಬೆದರಿಕೆ ಪತ್ರಗಳು ಬಂದಿದೆ ಅನ್ನುವಂಥದ್ದು ಅವರು ಪೊಲೀಸರ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಹೇಳಿದ್ದಾರೆ. ಜೊತೆಗೆ ಈ ಒಂದು ಜಯಪ್ರಕಾಶ್ ಅವರಿಗೆ ಇದೇ ಮೊದಲನೇ ಬಾರಿ ಈ ರೀತಿಯ ಬೆದರಿಕೆ ಪತ್ರ ಬಂದಿರುವಂತದ್ದು. ಜೊತೆಗೆ ಕೊಟ್ಟೂರಿನಲ್ಲಿರುವಂತಹ ವೀರಭದ್ರಪ್ಪಗೂ ಮತ್ತೆ ಇಲ್ಲಿರುವಂತಹ ಹಾರೋಹಳ್ಳಿಯಲ್ಲಿರುವಂತಹ ಜಯಪ್ರಕಾಶ್ ಇಬ್ಬರಿಗೂ ಕೂಡ ಅಷ್ಟೇ ಡಿಟೋ ಒಂದೇ ರೀತಿಯಾಗಿರುವಂತಹ ಬೆದರಿಕೆ ಪತ್ರ ಬಂದಂತ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಈಗ ಎಲ್ಲೋ ಒಂದ್ ರೀತಿ ಒಬ್ಬನೇ ವ್ಯಕ್ತಿ ಈ ರೀತಿ ಅಂತ ಟಾರ್ಗೆಟ್ ಅನ್ನು ಮಾಡಿಕೊಂಡು ಈ ರೀತಿ ಅಂತ ಬೆದರಿಕೆ ಮಂಜು, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ, ಹಾಗೆ ಹೋಲ್ಡ್ ಅಲ್ಲಿ. ಈಗ ಸ್ವತಃ ಕುಂ ವೀರಭದ್ರಪ್ಪನವರೇ ನಮ್ಮ ಜೊತೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸೊ ನಿಮಗೆ ಈ ಕರೆ ಪತ್ರ ಈ ಬೆದರಿಕೆ ಪತ್ರ ಯಾವಾಗ ಬಂತು? ಸೇಮ್ ಟು ಸೇಮ್ ನಿಮಗೆ ಬಂದಿರುವಂತಹ ಪತ್ರನೇ ಜಯಪ್ರಕಾಶ್ ಅವ್ರಿಗೂ ಕೂಡ ಬಂದಿದೆ. ಸೊ ಈ ಪತ್ರದ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಕಳೆದ 14 ತಿಂಗಳಿಂದ ಪತ್ರಗಳು ಬರ್ತಾ ಇದಾವೆ ನನಗೆ. ಇದು 16ನೇ ಪತ್ರ. ಇದು ಪೊಲೀಸರಿಗೆ ನಾನು ಒಪ್ಸಿದ್ದೀನಿ. ಓಕೆ. ಆಮೇಲೆ ನಮ್ ಕನ್ನಡ ಬರೀತಾರಲ್ಲ ಹಂತಕ ರಾಜೇ ಸಂತೋಷ, ಅವರಿಗೆ 100 ಪತ್ರ ಅವ್ರೇನಾದ್ರು ಬರೆದ್ರೆ ಅದೊಂದು ಸಂಕಲನ ತರೋಣ ಅಂತ ಇದೀನಿ, ಪ್ರೇಮ ಪತ್ರಗಳು ಅಂತಕ್ಕಂಥ ಹೆಸರಿನಲ್ಲಿ. ಆಮೇಲೆ ಅವರು ಆ ಹಂತಕ ಸಿಕ್ಕರೆ ಕನ್ನಡ ಬರೆಯೋದನ್ನ ಹೇಳ್ಕೊಡ್ಬೇಕು, ಹೆಂಗೆ ಭಯ ಹುಟ್ಸೋ ಪತ್ರ ಹೇಗ್ ಬರಿಬೇಕು ಅಂತ ಆತರ. ಸರ್, ಇಲ್ಲಿ ಬಂಜಗೆರೆ ಜಯಪ್ರಕಾಶ್ ಅವ್ರಿಗೂ ಕೂಡ ಸೇಮ್ ಪತ್ರ ಬರೆದಿದ್ದಾರೆ. 61 ಜನರಿಗೆ ಬರೆದಾನೆ. ವಸುಂಧರಾ ಭೂಪತಿಗೂ ಆ ಲೆಟರ್ ಬಂದಿದೆ. ಆಮೇಲೆ ನಮಗೆ ಇಲ್ಲಿ ಏನಾಗಿದೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಿಟಿಗಳಲ್ಲಿ ಇವು ಇರ್ತವೆ, ಸಿಸಿ ಪ್ರತಿ ರಸ್ತೆಗೆ ಅಲ್ಲಿರ್ತವೆ. ಹೌದು ಹೌದು, ಸಿಸಿ ಕ್ಯಾಮ್ರಾ ಅವೆಲ್ಲ ಇರ್ತವೆ. ಇಲ್ಲಿ ನಮಗೆ ಇರೋದಿಲ್ಲ. ಇಲ್ಲಿ ಸರ್ಕಾರ ಏನ್ ಮಾಡಕಂದ್ರೆ ಈ ತರ ಬೆದರಿಕೆ ಪತ್ರ ಫಲಾನುಭವಿಗಳು ಏನಿದ್ದಾರೆ ನಮ್ಮಂತವ್ರು ಈ ಬೀದಿಗಳಲ್ಲಿ ಸಿಸಿ ಕ್ಯಾಮ್ರಾಗಳು ಹಾಕ್ಬೇಕು ಅವ್ರಿಗೆ.
ಸರ್, ಈಗ ಈ ರೀತಿಯಾದಂಥ ಬೆದರಿಕೆ ಪತ್ರಗಳು ಈ ಹಿಂದೆ ಕೂಡ ಬಂದಿದ್ವು ಅಂತ ಹೇಳಿದ್ರಿ ಸರ್, ಇವಾಗಲೂ ಕೂಡ ಬಂದಿದೆ. ಸೊ ಇದನ್ನ ಇಷ್ಟು ಲೈಟ್ ಆಗಿ ತಗೊಳ್ತಾ ಇದ್ರಲ್ಲ ಸರ್, ನಿಮ್ಗೆ ಯಾವುದು ಜೀವ ಬೆದರಿಕೆ ಆ ಥರ ಭಯ ಏನು ಅನಿಸ್ತಾ ಇಲ್ವಾ ಅಂತ? ಇಲ್ಲ, ಭಯ ಏನಿದೆ ರೀ, ಭಯ ಯಾಕಂದ್ರೆ ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತಕ್ಕಂಥ ಗಾದೆ ಮಾತಿದೆ. ಇವನ್ ಕಳೆದ 14 ತಿಂಗಳಿಂದ ಬರಿತಾ ಇದ್ದಾನೆ. ಅವ್ನು ಕನ್ನಡ ಬರೀತಾನೆ. ಯಾರೋ ನಿರುದ್ಯೋಗಿ ಸ್ವಲ್ಪ ಸೀನಿಯರ್ ಪರ್ಸನ್ ಅಂತ ಗೆಸ್ ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಸರ್, ಯಾಕಂದ್ರೆ ನಾವು ಇನ್ನೊಂದು ವಿಚಾರ ನೋಡ್ಬೇಕೀಗ, ಯಾಕಂದ್ರೆ ಈ ಹಿಂದೆ ನೋಡೋದಾದ್ರೆ ನಾವು ಬೇರೆ ಬೇರೆ ಸಾಹಿತಿಗಳ ಹತ್ಯೆ ಆಗಿತ್ತು. ಸೊ ಅಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋದು ಕೂಡ ನಮ್ದು ಕೂಡ ಒಂದು ಮಾತಿರುತ್ತಲ್ಲ. ಸೊ ಹಾಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಲೇಖಕರ ರಕ್ಷಣೆ ಇದಂತ ಸರ್ಕಾರ ತಗೋಬೇಕಿದೆ. ಆಗ ಬಿಜೆಪಿ ಸರ್ಕಾರ ಇದ್ದಾಗ ಇವ್ರು ವಿಜೃಂಭಿಸ್ತಾ ಇದ್ರು ಇವರೆಲ್ಲ. ಹಿಂದುತ್ವವಾದಿಗಳು, ಸನಾತನವಾದಿಗಳೆಲ್ಲ ಬಹಳ ಅದ್ರಲ್ಲಿ ಒಂದು ಭಾಗ ಅಷ್ಟೇ ಇವರು. ಈ ಭಾಗ ಕಳೆದ 14 ತಿಂಗಳಿಂದ ಮತ್ತೆ ಈ ಸಾರಿ ಸಿದ್ದರಾಮಯ್ಯನವ್ರನ್ನ ಕಂಸನಿಗೆ ಹೋಲಿಸಿದೆ. ಹೋಲಿಸಿದ್ದಾನೆ. ಆಮೇಲೆ ಕಂಸ ಹೇಗೆ ಕೃಷ್ಣ ಪರಮಾತ್ಮ ಸಂಭವಾಮಿ ಯುಗ ಹೀಗೆ ಅಂತ ಹೇಳ್ತಾರ, ಹಾಗೆ ಅವನಿಗೆ ಒಂದು ಗತಿ ಕಾಣಿಸ್ತೀವಿ ಅಂತ ಬರ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ ಇವರು ವೀರಭದ್ರಪ್ಪ ಅವರು ಕೂಡ ಹೇಳ್ತಾ ಇದ್ರು. ಸೊ ಈ ಹಿಂದೆ ಕೂಡ ಹಲವಾರು ಬಾರಿ ಬೆದರಿಕೆ ಪತ್ರಗಳು ಬಂದಿದ್ದಾವೆ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕಟುವಾಗೆ ಮಾತನಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಈ ತನಿಖೆ ಮುಂದುವರಿತೆ, ಯಾವ ರೀತಿಯಾಗಿ ಪೊಲೀಸರು ಇದನ್ನು ತನಿಖೆ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸದ್ಯಕ್ಕಂತೂ ಇವರು ಹೇಳಿರೋ ಪ್ರಕಾರ ನನಗೂ ಕೂಡ ಬಂದಿದೆ, ಇನ್ನು ಇಬ್ರಿಗೂ ಕೂಡ ಇದೇ ರೀತಿಯಾದಂಥ ಪತ್ರ ಹೋಗಿದೆ. ಸೊ ಇದೇನು ಹೊಸದೇನಲ್ಲ ಈ ಪತ್ರ ಬರ್ತಿರೋದು ನನಗೆ, ಬೆದರಿಕೆ ಪತ್ರಗಳು ಈ ಹಿಂದೆ ಕೂಡ ಹಲವಾರು ಬಾರಿ ಬಂದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಂಗಳೂರಿನ ಸೋಮೇಶ್ವರ ಬೀಚ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಆಗಿದೆ. ಕೇರಳ ಮೂಲದ 3 ಯುವಕರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಿಂದೂ ಯುವತಿಯರ ಜೊತೆ ಇದ್ರು ಅಂತ ದಾಳಿಯನ್ನ ಮಾಡಲಾಗಿರುವಂಥದ್ದು. ಹಿಂದೂ ಯುವತಿಯರ ಜೊತೆ ಇದ್ರು ಅಂತ ದಾಳಿ ಮಾಡಲಾಗಿದೆ. ಇದು ಸೋಮೇಶ್ವರ ಬೀಚ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಆಗಿರುವಂಥದ್ದು. ಕೇರಳ ಮೂಲದ 3 ಯುವಕರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇನ್ನು ಕೇರಳದ ಕಣ್ಣೂರಿನ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿರುವಂಥದ್ದು. ಹಿಂದೂ ವಿದ್ಯಾರ್ಥಿನಿಯರ ಜೊತೆ ಬಂದಿದ್ರು ಅಂತ ನೈತಿಕ ಪೊಲೀಸ್ ಗಿರಿ ತೋರಿಸಲಾಗಿದೆ. ಮಂಗಳೂರಿನ ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಇವರು. ಸೊ ಅವ್ರ ಜೊತೆ ಬಂದಿದ್ರು ಅಂತ ಈ ನೈತಿಕ ಪೊಲೀಸ್ ಗಿರಿ ಆಗಿರುವಂಥದ್ದು. ಹಿಂದೂ ವಿದ್ಯಾರ್ಥಿನಿಯರ ಜೊತೆ ಬಂದಿದ್ದಕ್ಕೆ ಈ ಹಲ್ಲೆ ಆಗಿದೆಯಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಾಕೊಂಡಿದೆ. 3 ವಿದ್ಯಾರ್ಥಿಗಳು, ಮುಸ್ಲಿಂ ವಿದ್ಯಾರ್ಥಿಗಳು ಬಂದಿದ್ರು ಅವ್ರ ಜೊತೆ. ಸೊ ಸೋಮೇಶ್ವರ ಬೀಚ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಆಗಿರುವಂಥದ್ದು. ಕೇರಳದ ಕಣ್ಣೂರಿನ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿರುವಂಥದ್ದು. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸೋಮೇಶ್ವರ ಬೀಚ್ನಲ್ಲಿ ಪೊಲೀಸರು ಹೋಗಿ ದಾಳಿ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಮಂಗಳೂರಿನ ಸೋಮೇಶ್ವರ ಬೀಚ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಮೊನ್ನೆ ತಾನೇ, ಇನ್ಮುಂದೆ ನೈತಿಕ ಪೊಲೀಸ್ ಗಿರಿ ಇರಲ್ಲ, ಹಾಗೆ ಹೀಗೆ ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ರು. ಇಷ್ಟೆಲ್ಲ ಸೂಚನೆ ಕೊಟ್ಟಿದ್ರು ಕೂಡ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರಂತ ಗೊತ್ತಿದ್ರು ಕೂಡ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅಂತಂದ್ರೆ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತೆ. ಈಗ 3 ವಿದ್ಯಾರ್ಥಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಅವರ ಮೇಲೆ ಈ ಒಂದು ದಾಳಿ ನಡೆದಿರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ.